ಚೂರ್ ಕೆಲ್ತಕ್ಕ ತಿಂತಾಳಪ್ಪ ರೋಣ ಇಲ್ಲಿಗೆ ನೋಡಿ ಮೇಲ್ಗಡೆಗೆ ಅದು ಅಲ್ಲಿ ಟಾಪಲ್ ಹಾಕ್ಬಿಟ್ಟು ಇಲ್ಲಿಗೆ ಈಗಲೂ ರೆಡಿ ಮಾಡಿ ಏನಿಲ್ಲ ಒಂದು ಟಾಪಲ್ ಬಿಡೋದು ಮಂಚ ತೆಗ್ದು ಈ ಕಡೆಗೆ ಹಾಕೋದು ಅಟ್ಲೀಸ್ಟ್ ಎಷ್ಟು ಕೊಡ್ತಾರಲ್ಲ ಈ ಕಡೆಗೆ ಒಂದು ಸ್ವಲ್ಪ ಜ್ಯೂಸ್ ಬಿಡೋದು ಆ ಕಡೆಗೆ ಒಂದು ಸ್ವಲ್ಪ ಜ್ಯೂಸ್ ಬಿಡೋದು ಅಷ್ಟೇ. ಗಾಡಿ ಬೀಸಲ್ಲ ಸರ್ ನೀವು ಲೀಡರ್ ಜೊತೆ ಅವ್ರ ಜೊತೆ ಇಲ್ಲ ಉಳ್ಕೋಬೇಕು ಹೇಳ್ತೀನಿ ನಾವು ಅವ್ರ ಜೊತೆ ಬಾಕಿ ಅಲ್ವಾ ಒಳ್ಳೆ ಉಳ್ಕೋಬೇಕು ಮಾಸ್ಟರ್ ಬೇಡ ಮಾಸ್ಟರ್ ಬಾಬಾ ಜೊತೆ ಇರ್ತಾ ದಿನ ನೀವು ಉಳ್ಕೊಳ್ಳಿ ನಾವು ಇರ್ತೀವಿ ಬಿಡಿ ಒಳ್ಳೆ ಗಾಡಿ ಅಂತ ಖುಷಿ ಪಡಿ ಈ ಕಡೆ ಗಿಡ ವರ್ಷನೂ ಕೂಡ ಅಂಬೇಡ್ಕರ್ ಜಯಂತಿಯ ಹಿಂದಿನ ದಿವಸ ತಾರೀಕು 13ನೇ ತಾರೀಕು ಗ್ರಾಮ ವಾಸ್ತವನ್ನ ಮಾಡಿಕೊಂಡು ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥದ್ದು. ಈ ವರ್ಷನೂ ಕೂಡ ಅದೇ ರೀತಿ ಮಾಡಿ ಈ ಊರಲ್ಲಿ ಸ್ವಲ್ಪ ಸಮಸ್ಯೆ ಸರಿಪಡಿಸಿ ಎಲ್ಲರೂ ಒಟ್ಟಾಗಿ ಹೋಗಬೇಕು, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಬಹುದಿನಗಳಿಂದ ಮನೆ ಕಟ್ಟಿ ಅವರಿಗೆ ಕಟ್ಟಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರಿಗೆ ಮನೆ ಕಟ್ಟಕ್ಕೆ ಒಂದು ಅವಕಾಶ, ಯಾರ್ಯಾರಿಗೆ ಹಕ್ಕುಪತ್ರ ಸಿಕ್ಕಿ ಮನೆ ಕಟ್ಕೊಂಡಿಲ್ಲ ಅಥವಾ ಮನೆ ಇಲ್ಲ ಅವರೆಲ್ಲರಿಗೂ ಕೊಡ್ತಕ್ಕಂಥ ಸೌಕರ್ಯ ಒದಗಿಸ್ತಕ್ಕಂಥದ್ದನ್ನು ತಾಲೂಕು ಆಡಳಿತ ನಾವೆಲ್ಲ ಸೇರಿ ಮಾಡ್ತೀವಿ. ಇದರಲ್ಲಿ ಯಾರೇ ಅವ್ರ ಪರ ಇವ್ರ ಪರ ಅನ್ನೋ ಪ್ರಶ್ನೆ ಇಲ್ಲ. ಇಲ್ಲಿ ಯಾರೋ ಒಬ್ಬರು ಅವರ ವೈಯಕ್ತಿಕವಾಗಿ ಇಬ್ಬರನ್ನೂ ಒಂದಾಗ್ದಂಗೆ ನೋಡ್ಕೋತಾವೆ, ಆ ರೀತಿ ಯಾರಿಗೆ ಬಿಡಲ್ಲ. ಊರು ಒಂದ ಮೇಲೆ ಪರ ವಿರೋಧ ಇರ್ತದೆ, ಆದರೆ ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ನಾವು ಯಾರ ಪರ ಇರಬೇಕು ಅಂದರೆ ಸೌಕರ್ಯ ವಂಚಿತರಾಗಿರ್ತಕ್ಕಂಥ ಪರವಾಗಿರಬೇಕು, ಬಡವ್ರ ಪರ ಇರಬೇಕು. ಸೌಕರ್ಯಗಳು ಪ್ರತಿಯೊಬ್ಬ ಜನಾಂಗದಲ್ಲೂ ಕೂಡ ಸೌಕರ್ಯ ವಂಚಿತರಾಗಿರ್ತಾರೆ ಅಥವಾ ತೊಂದರೆಯಲ್ಲೂ ಇರ್ತಾರೆ, ಬಡವರು ಆಗಿರ್ತದೆ. ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥದ್ದನ್ನು ನಾನು ತಾಲೂಕು ಆಡಳಿತ ಸೇರಿ ಮಾಡಿಕೊಡ್ತೀವಿ ಅಂತಕ್ಕಂಥ ಈ ಸಂದರ್ಭ ಹೇಳ್ತೀವಿ. ನಾಳೆ ನಡೀತಕ್ಕಂಥ 135ನೇ ಒಂದು ಅಂಬೇಡ್ಕರ್ ಜಯಂತಿಗೆ ಅಂಬೇಡ್ಕರ್ ಪುತ್ಥಳಿನ ಮಾಡಿ ಅದಕ್ಕೆ ಗೋಪುರವನ್ನು ನಿರ್ಮಾಣ ಮಾಡೋದಕ್ಕೆ ನಿಲ್ಲಿಸಿದ್ರು. ಅದನ್ನು ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ಅನಾವರಣ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಅಂಬೇಡ್ಕರ್ ಭವನವನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ನಾನು ಪ್ರಾರಂಭ ಮಾಡಿದ್ದನ್ನು ಅದನ್ನು ನಿಲ್ಲಿಸಿ ಮರದಲ್ಲೇ ನಿಲ್ಲಿಸಿದ್ರು. ಅದಕ್ಕೂ ಕೂಡ ಈಗ 3.5 ಕೋಟಿ ಹಣವನ್ನು ಸರ್ಕಾರ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ, ಮಾಧವಪ್ಪನವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡೋದಕ್ಕೆ ಹಣ ಕೊಡ್ತೀವಿ ಅಂತ ಅಸೆಂಬ್ಲಿಲೇ ಭರವಸೆ ಕೊಟ್ಟಿದೆ. ಇನ್ನೊಂದು 5-6 ತಿಂಗಳೊಳಗಡೆ ಈಗಾಗಲೇ ಟೆಂಡರ್ ಆಗಿದೆ. ನಾಳೆ ಅದು ಗುದ್ಲಿ ಪೂಜೆನೂ ಇದೆ. ಅದು ಪೂರ್ಣವಾಗಿ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಧನ್ಯವಾದ. ಯಾವಾಗಲೂ ಕೂಡ ದಲಿತರ ಮನೆ ವಾಸ್ತವ ಮಾಡ್ತಕ್ಕಂಥದ್ದು ನಾನು ಸಂಪ್ರದಾಯ. ಇದರಲ್ಲಿ ಮನೆ ಕಟ್ಟಕ್ಕೆ ಬಿಟ್ಟಿರಲಿಲ್ಲ. ಇದು ನಾನು ಬರೋದಕ್ಕಿಂತ ಮುಂಚೆನೂ ನನಗೆ ಗೊತ್ತಿರೋ ಒಂದು 25-30 ವರ್ಷದಿಂದನೂ ಮೊದಲು ಮನೆ ಇತ್ತಿಲ್ಲಿ. ನಾವೇ ತೀರ್ಮಾನ ಮಾಡಿದಾಗ ಮನೆ ಇದ್ದಿದ್ದನ್ನು ನಾವು ಮನೆಯನ್ನು ಕೆಡಿಸಿ ಮನೆಯನ್ನು ತೆಗೆದಾಕೋಕ್ಕೆ ಆಗಲ್ಲ. ಬೇರೆಯವರಿಗೆ ನಮಗೂ ಕೊಡಬೇಕು, ಅವ್ರಿಗೆ ಕೊಟ್ಟಂಗೆ ಅಂತ ಇದ್ವಿ. ನಿಮಗೂ ಕೊಡ್ತೀವಿ, ಯಾರಿಗಿಲ್ಲ ಅನ್ನೋರು ಇದನ್ನು ಒಂದು ಐಡೆಂಟಿಫೈ ಮಾಡಿ ಅಂತ PDOಗೆ ಇದನ್ನು ಮಾಡಿದ್ವಿ. ಅವರಿಗೆ ನಮಗೆ ಗ್ರ್ಯಾಂಟ್ ಆಗಿತ್ತು ಅಂತೇಳಿ 37 ಜನದ ಗ್ರ್ಯಾಂಟ್ ಸರ್ಟಿಫಿಕೇಟ್ ಕೊಟ್ಟಿದ್ದು. ಕಾನೂನು ಏನು ಹೇಳ್ತದೆ ಅಂದರೆ ಗ್ರ್ಯಾಂಟ್ ಆದ 2 ವರ್ಷದಲ್ಲಿ ಅವರು ಮನೆ ಕಟ್ಕೋಬೇಕು, ಉಪಯೋಗಿಸ್ಕೋಬೇಕು ಅಂತಿದೆ. ಆದರೂ ಕಟ್ಕೊಂಡಿರಲಿಲ್ಲ ಅಥವಾ ಅದು ಉಪಯೋಗಿಸ್ಕೊಂಡಿರಲಿಲ್ಲ. ಈಗಾಗಲೇ ಒಂದು ಸರ್ವೆ ಮಾಡಿ ಯಾರಿಗೆ ನಿಜವಾಗಿ 37 ಜನರಲ್ಲಿ ಮನೆ ಇಲ್ಲ ಅವರೆಲ್ಲರಿಗೂ ಮನೆ ಇಲ್ಲದೆ ಇದ್ದವ್ರಿಗೆ ಸೈಟನ್ನು ಕೊಡ್ತಕ್ಕಂಥದ್ದು ಜವಾಬ್ದಾರಿ ತಾಲೂಕು ಆಡಳಿತ ನಾನು ಅಂತಕ್ಕಂಥದ್ದನ್ನು
ಸರ್ಕಾರಕ್ಕೂ ಗಮನಕ್ಕೆ ತಂದಿದ್ದೀವಿ, ಅದನ್ನು ಮಾಡೂ ಕೊಡ್ತೀವಿ. ಯಾರು ನಮಗೇನು ಯಾರು ದ್ವೇಷಗಳಲ್ಲ, ಏನೂ ಅಲ್ಲ, ಅದು ಒಳ್ಳೆಯದಾಗ. ಈ ಅಂಬೇಡ್ಕರ್ರ ಪುತ್ಳಿಯ ಅನಾವರಣ ಮತ್ತು ಆ ಗೋಪುರವನ್ನು ಉದ್ಘಾಟನೆ ಮತ್ತು ಅಂಬೇಡ್ಕರ್ ಭವನದ ಪ್ರಾರಂಭ, ದಯಮಾಡಿ ಅಂಬೇಡ್ಕರ್ ಭವನದ ಶಂಕುಸ್ಥಾಪನೆ ನೀವು ಮತ್ತು ನಿಮ್ಮ ಜೊತೆ ಎಲ್ಲ ಇಡೀ ತಾಲೂಕಾದ್ಯಂತ ಪ್ರತಿಯೊಬ್ಬರು ಬರಬೇಕು. ಅಂಬೇಡ್ಕರ್ ಭವನ ಅಂತಂದರೆ ಒಬ್ಬರಿಗೆ ಅಂತ ಅಲ್ಲ, ಅಂಬೇಡ್ಕರ್ ಭವನ ಅಂದರೆ ತಾಲೂಕಿಗೆ ಪ್ರತಿಯೊಬ್ಬರು ಸಮುದಾಯದವರು ಬಂದು ಅದು ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು. ತಾಲೂಕು ಆಡಳಿತ ಚೆನ್ನಾಗಿ ಮಾಡಿದ್ದಾರೆ, ವಿಶೇಷವಾಗಿ ಕಾಣ್ತಾ ಇದೆ. ಎಲ್ಲರೂ ಬನ್ನಿ, ನೋಡಿ, ಆನಂದಿಸಿ, ಅದಕ್ಕೆ ಯಶಸ್ವಿ ಮಾಡಿ. ಥ್ಯಾಂಕ್ ಯು. ಮುದ್ದೆ ಊಟ ಮುದ್ದೆ ತಟ್ಟೆಲಿ ಸುಮ್ಮನಿರ ಚುರುಕರಿಕರಣ ಶಾಸಕ ಚುರುಕರಿಕರಣ ಬೇಸಿಕರಿಕೆ ಶಾಸಕ ಚಿನ್ನಮರಿ ತಹಸೀಲ್ದಾರ್ಗೆ ಹಾಕಿ ಇನ್ನೊಂಚೂರು ಸಾಂಬಾರು ಹಾಕಿ. ಇನ್ನೊಂದು ಸಾಂಬಾರು ಇಲ್ಲ, ತಹಸೀಲ್ದಾರ್ ಮೇಲೆ ನೋಡ್ಕೊತಾನೆ. ಪ್ರವಾದಣ್ಣ ಕುತ್ಕೊಂಬನಿ ಊಟಕ್ಕೆ, ನಾವು ನೋಡಿಲ್ಲ, ಕುತ್ಕೊಂಬನಿ. ಇದು ಒಂದು ಇದೊಂದಿಗೆ 3 ಅಲ್ಲ, ನಮ್ಗೆ ಒಟ್ಟು ಬರೋದು ಎಲ್ಲ ನಮ್ಮ ಎದುರಲ್ಲಿ ಅದು ಆ ಸುದ್ದಿ ಆದ್ಮೇಲೆ ಬುಟ್ಟೆ ಬಿಟ್ಟಿರ್ದಾಗ ಫ್ಯಾನ್ ಹೋಗಿರೋ ಆಮೇಲೆ ಇನ್ನೂ ಅಂತ ಎಲ್ಲ ಒಂದು ಯಾರೋ ಒಬ್ಬ ಏಡ್ಸ್ ಮುಂದ್ ಮನೇಲಿ ಮಲಿಕೇತಾರೆ ಅಂತ ಹೇಳಿ ಏಡ್ಸ್ ಆಗಿರೋ ಪೇಷಂಟ್ ಮೇಲೆ ಅಂದ್ಬಿಟ್ಟು ಅದು ಹಂಗೆ ಸುದ್ದಿ ಬಿಡ್ತು. ಎಲ್ಲ ಸರ್ಕಾರದ ತಂತಂದ್ ಮಾಡಿ ಬೆಳಕರ್ ತುಂಕಿ ನಾನು ದೊಡ್ಡ ನಿಮಿಷ ಅಲ್ವಾ, ನಾನು ಒಂದು ತಂದಲ್ಲ, ನಾನು ನಮಗೆ ಗೊತ್ತಿಲ್ವಾ. ಬರೀ ಕಳೆ ನಡ್ರಪ್ಪ ಇಂಥವನಂತ ಬ್ಲೂ ಅದೇ ಯಾವ ಕಲರ್ ಬ್ಲೂ ನಿನ್ನ ಹತ್ರ ಬರ ಮೇಲೆ